ಮುಸ್ಲಿಂ ಬಾಂಧವರ ಬಕ್ರೀದ್ ಹಬ್ಬಕ್ಕೆ ಕೌಂಟ್ ಡೌನ್. ಬಕ್ರೀದ್ ಹಿನ್ನೆಲೆ ತುಮಕೂರು ನಗರದಲ್ಲಿ ಶಾಂತಿ ಸಭೆ. ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಡಿಸಿ ಎಸ್ಪಿ ಸೂಚನೆ. ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾದ ಬಕ್ರೀದ್ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ತಿಂಗಳ 28ರಂದು ಎಲ್ಲೆಡೆ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಲಿದ್ದು, ಹಬ್ಬವನ್ನ ಶಾಂತಿಯಿಂದ ಆಚರಿಸುವ ಸಲುವಾಗಿ ಶಾಂತಿ ಸಭೆಯನ್ನ ಕರೆದು ಸಮುದಾಯದ ಮುಖಂಡರಿಗೆ ಸೂಚನೆಯನ್ನ ಕೊಡಲಾಗುತ್ತೆ. ಅದರಂತೆ ತುಮಕೂರಿನಲ್ಲಿಯೂ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ತುಮಕೂರು ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ಡಿಸಿ ಹಾಗೂ ಎಸ್ಪಿ ನೇತೃತ್ವದಲ್ಲಿ ಸಾರ್ವಜನಿಕ ಶಾಂತಿ ಸಭೆಯನ್ನ ಕರೆಯಲಾಯಿತು. ಶಾಂತಿ ಸಭೆಯಲ್ಲಿ 2 ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಇನ್ನು ಬಕ್ರೀದ್ ಹಬ್ಬದ ಪ್ರಯುಕ್ತ ಕರೆದಿದ್ದ ಶಾಂತಿ ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಅಲ್ಲದೆ ಈ ವೇಳೆ ಶಾಂತಿ ಸಭೆಯಲ್ಲಿ ಮುಖಂಡರು ಕೂಡ ಕೆಲವೊಂದು ಸಲಹೆಗಳನ್ನ ನೀಡಿದ್ರು. ಬಕ್ರೀದ್ ಹಬ್ಬದಲ್ಲಿ ಗೋಹತ್ಯೆ ಹಾಗೂ ಗೋ ಸಾಗಾಟ ಪ್ರಕರಣ ಹೆಚ್ಚಾಗಲಿದ್ದು, ಅವುಗಳನ್ನು ತಡೆಗಟ್ಟುವ ಬಗ್ಗೆ ಹಾಗೂ ನೈತಿಕ ಪೊಲೀಸ್ಗಿರಿ ಬಗ್ಗೆ ಕಂಟ್ರೋಲ್ ಮಾಡಲು ಸಮುದಾಯ ಮುಖಂಡರು ತಿಳಿಸಿದ್ರು. ನೀವು ಏನು ಸೂಚನೆ ಕೊಟ್ಟಿದ್ದೀರಾ, ಆ ಸೂಚನೆ ಪ್ರಕಾರ ನಾವು ಮುಂದೆ ಹೋಗಿ ನಮ್ಮ ಊರಲ್ಲಿ ತಿಳಿಸುವಂಥ ಕೆಲಸನ ನಾವು ಮಾಡ್ತೀವಿ. ಮತ್ತೊಂದು ಏನಂದರೆ, ಈಗ ಎಲ್ಲ ಮಾತಾಡಿದ್ದಾರೆ ಸರ್, ಎಲ್ಲ ಹೇಳಿದ್ದಾರೆ, ಈ ನೈತಿಕ ಪೊಲೀಸ್ಗಿರಿಯನ್ನು ನಿಲ್ಲಿಸ್ಬೇಕು ಸರ್. ಮೇಯ್ನ್ ಅದೇ ಇರೋದು. ಯಾಕಂದರೆ ಬರೋ ಕಡೆ ಈಗ ಜನಗಳನ್ನ ತೊಂದರೆ ಆಗೋಂಥದ್ದು ಅದು ಅಲ್ಲೇ, ಬೇರೆ ಕಡೆ ಎಲ್ಲೂ ತೊಂದರೆ ಆಗೋದಿಲ್ಲ. ಈ ನೈತಿಕ ಪೊಲೀಸ್ಗಿರಿ ಮಾಡೋಂಥವ್ರದ್ದೇ ತೊಂದರೆ ಜಾಸ್ತಿ ನಮಗೆ. ಇನ್ನು ಬೇರೆ ವಿಷಯಕ್ಕೆ ಬಂದಾಗ ಯಾವುದೇ ಒಂದು ನಮ್ಮೂರಲ್ಲಂತೂ ಯಾವುದೇ ಘಟನೆ ಅಂತೂ ಇನ್ನೂವರೆಗೂ ನಡೆದಿಲ್ಲ. ಶಾಂತಿಯಿಂದ ಪ್ರತಿಯೊಂದು ಹಬ್ಬಗಳು ನಾವು ಆಚರಿಸ್ತೀವಿ. ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಬರ್ತೀವಿ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ತಂದಿರುವಾಗಿದ್ದೀವಿ. ಯಾವುದೇ ಒಂದು ಗಲಾಟೆ ಇಲ್ಲ. ಹಾಗೆ ನಮ್ಮೂರಲ್ಲಂತೂ ಭಾಳ ಅನ್ಯೋನ್ಯವಾಗಿ ನಾವು ಹಬ್ಬವನ್ನು ಆಚರಿಸ್ತೇವೆ. ಈ ಮಾಂಸವನ್ನು ಹಂಚುವಂಥದ್ದೇ ಇದೊಂದು ಹಬ್ಬ. ಅದನ್ನು ಹಂಚೋದ್ರಿಂದ ಅವ್ರಿಗೆ ಶ್ರೇಷ್ಠ ಆಗ್ತದೆ ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡು ಮುಸಲ್ಮಾನ್ ಬಾಂಧವರು ಈ ಹಬ್ಬವನ್ನು ಬಕ್ರೀದನ್ನು ಹಂಚ್ತಾರೆ. ಅಂತಹ ಸಂದರ್ಭದಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡುವಂಥ ಕೆಲವು ಸಂಘಟನೆಗಳಿದ್ದಾವೆ. ಅವರು ವಿನಾಕಾರಣ ಇದು ಗೋಮಾಂಸ, ಆ ಮಾಂಸ, ಈ ಮಾಂಸ ಅಂತ ತಕರಾರು ತೆಗಿತಾರೆ. ದಯವಿಟ್ಟು ಅಂಥವ್ರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅಂಥ ಆಸಾಮಿಗಳ ವಿರುದ್ಧ ಕಣ್ಣಿಟ್ಟು ಅಂಥವ್ರನ್ನ ತುಮಕೂರಿಂದನೇ ಗಡೀಪಾರು ಮಾಡಬೇಕು ಸ್ವಲ್ಪ ದಿನ ಅಂತ. ಇನ್ನು ಸಮುದಾಯದ ಮುಖಂಡರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ, ನೈತಿಕ ಪೊಲೀಸ್ಗಿರಿ ಮಾಡುವಂತಿಲ್ಲ ಹಾಗೂ ಗೋಹತ್ಯೆ ಮತ್ತು ಗೋ ಸಾಗಾಟದ ಬಗ್ಗೆ ಮಾಹಿತಿ ಇದ್ರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಇಲ್ಲವೇ ಬೀಟ್ ಕಾನ್ಸ್ಟೇಬಲ್ಗೆ ತಿಳಿಸುವಂತೆ ಹೇಳಿದ್ದಾರೆ. ಹಳೆ ಕಾಲದಲ್ಲಿ ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಏನಾಗ್ತಾ ಇತ್ತು, ನಿಮ್ಮ ಪೋಷಕರು, ನಿಮ್ಮ ಗುರುಗಳು ಏನು ಹೇಳ್ತಾರ ಅದೇ ನಿಮಗೆ ಮೇನ್ ಸೋರ್ಸ್ ಆಫ್ ನಾಲೆಡ್ಜ್. ಅಂದರೆ ನಿಮಗೆ ಮಾಹಿತಿ ಬರೋದು ಮನೆಯಲ್ಲಿ ಹೇಳ್ತಾ ಇರುವ ತಂದೆ ತಾಯಿ, ಸ್ಕೂಲಲ್ಲಿ ಅಥವಾ ಬೇರೆ ಕಡೆ ಹೇಳ್ತಾ ಇರೋ ಗುರುಗಳು ನಿಮಗೆ ಏನು ಮಾಹಿತಿ ಇರುತ್ತೆ. ಈಗ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇಂಟರ್ನೆಟ್. ನಿಮ್ಮ ಜೊತೆ ಅವರು ದಿನದಲ್ಲಿ 1 ಗಂಟೆ 2 ಗಂಟೆ ಇರ್ತಾರ, ಮಿಕ್ಕಿದ 22 ಗಂಟೆ ಅವರು ಇಂಟರ್ನೆಟ್ ಜೊತೆ ಇರ್ತಾರೆ. ಸೊ ಅವ್ರಿಗೆ ಬರ್ತಾ ಇರೋ ಮಾಹಿತಿ ಬೇರೆ ಇದೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ವಾಪಸ್ ಹೋದಾಗ. ಇನ್ನು ಬಕ್ರೀದ್ ಹಬ್ಬದ ಸಮಯದಲ್ಲಿ ಸಂಭ್ರಮವಷ್ಟೇ ಇರಲಿ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಎಂಬ ಕಾರಣಕ್ಕೆ ಶಾಂತಿ ಸಭೆಯನ್ನ ನಡೆಸಲಾಗಿದೆ. ಈ ಹಬ್ಬದ ವೇಳೆ ಯಾರು ಕೂಡ ನೈತಿಕ ಪೊಲೀಸ್ಗಿರಿ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಹಾಕೋದು ಬೇಡ. ಎಲ್ಲರೂ ಸೌಹಾರ್ದತೆಯಿಂದ ಹಬ್ಬವನ್ನ ಆಚರಿಸಿ ಎಂದು ಡಿಸಿ ಶುಭಕಲ್ಯಾಣ್ ತಿಳಿಸಿದ್ರು. ಮೊದಲನೇದಾಗಿ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. 28ನೇ ತಾರೀಕು ನಾವು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಡಳಿತ ವತಿಯಿಂದ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ವಿವಿಧ ತಾಲೂಕಿಂದ ಎಲ್ಲ ಧರ್ಮದ ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಜಿಲ್ಲಾಡಳಿತದಿಂದ ಏನೇನು ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ, ಅದು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು ಮತ್ತು ಪೊಲೀಸವರು, ಅದೆಲ್ಲ ಕೂಡ ಚರ್ಚೆ ಆಯಿತು. ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲ ಧರ್ಮದವರಿಗೂ ನಾವು ಹೇಳುವುದು, ಸರ್ಕಾರದಿಂದ ಏನೇನು ನಿಯಮಗಳು ಇದೆ ಅದು ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಅದೇ ರೀತಿಯಲ್ಲಿ ವಿವಿಧ ಕೋರ್ಟ್ಸಿಂದ ಏನೇನು ಡೈರೆಕ್ಷನ್ಸ್ ಇದೆ ಅದು ಕೂಡ ಎಲ್ಲರೂ ಪಾಲನೆ ಮಾಡಬೇಕು. ವಿಶೇಷವಾಗಿ ಎಲ್ಲ ಯುವಕರು ಕೂಡ ಸೋಷಿಯಲ್ ಮೀಡಿಯಾ ಕಂಟೆಂಟನ್ನು ನೋಡಿಕೊಂಡು ಅದನ್ನು ಫಾರ್ವರ್ಡ್ ಮಾಡುವುದು ಅದೆಲ್ಲ ಕೂಡ ಎಚ್ಚರಿಕೆ ವಹಿಸಬೇಕು. ಎಲ್ಲ ಪೋಷಕರು ಕೂಡ ಅವರವರು ಮಕ್ಕಳು
ಏನೇನು ನೋಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಗಮನ ಹರಿಸ್ಬೇಕು. ಬಿಕಾಸ್ ನಾವು ಎಲ್ಲರೂ ಕೂಡ ಒಂದು ಫ್ಯಾಮ್ಲಿಯಲ್ಲಿ ಯಾರು ಏನು ಮಾಡ್ತಾರೆ ಅಂತ ಪೋಷಕರು ಗಮನ ಹರಿಸ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ SP ಅವರು ಕೂಡ ಎಲ್ಲ ಡೈರೆಕ್ಷನ್ಸು ಮತ್ತು ಚರ್ಚೆಗಳು ಇವತ್ತು ಆಗಿದ್ದಾವೆ. ಸೊ ಶಾಂತಿಯಿಂದ ಈ ಒಂದು ಹಬ್ಬವನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಆಚರಣೆ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಬಕ್ರೀದ್ ಹಬ್ಬ ಅನ್ನೋದು ತ್ಯಾಗದ ಸಂಕೇತ. ತ್ಯಾಗದಿಂದ ಹುಟ್ಟುವುದು ವಿಶ್ವಾಸದಿಂದ ಬೆಳೆಯುವುದು ಪ್ರೀತಿ ಮತ್ತು ಪ್ರೀತಿಯಿಂದ ಅರಳುವುದು ಶಾಂತಿ. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ತುಮಕೂರಲ್ಲಿ ಶಾಂತಿ ಅರಳಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇನ್ನು ಬಕ್ರೀದ್ ಹಬ್ಬದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಎಲ್ಲರಿಗೂ ಸೂಚನೆಯನ್ನ ನೀಡಲಾಗಿದೆ. ಗೋಹತ್ಯೆ ಮತ್ತು ಗೋ ಸಾಗಾಟದ ಬಗ್ಗೆ ಮಾಹಿತಿ ಸಿಕ್ಕರೆ ನಮಗೆ ತಿಳಿಸಿ. ಅದರ ಬದಲಾಗಿ ಯಾರು ಕೂಡ ನೈತಿಕ ಪೊಲೀಸ್ಗಿರಿ ನಡೆಸದೆ ಹತ್ತಿರ ಠಾಣೆಗೆ ಮಾಹಿತಿಯನ್ನ ನೀಡಬೇಕೆಂದು SP ಅಶೋಕ್ ವೆಂಕಟ್ ತಿಳಿಸಿದ್ದಾರೆ. ಸೊ 28ನೇ ತಾರೀಕು ಬಕ್ರೀದ್ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ನಾವು ಎರಡು ಕಮ್ಯುನಿಟೀಸ್ ಅವ್ರನ್ನೂ ಕರೆದು ಅವರಿಗೆ ಇನ್ಸ್ಟ್ರಕ್ಷನ್ಸ್ ತಿಳಿಸಲಾಗಿದೆ. ಜೊತೆಗೆ ಹೇಗೆ ಆಚರಣೆ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸಲಾಗಿದೆ. ಸೊ ಎಸ್ಪೆಷಲಿ ಈ ಗೋ ಸಾಗಾಟ ಏನಿದೆ, ಕ್ಯಾಟಲ್ ಟ್ರಾನ್ಸ್ಪೋರ್ಟ್ ಏನಿದೆ, ಅದಕ್ಕೆ ಬೇಕಾಗಿರುವ ಇನ್ಸ್ಟ್ರಕ್ಷನ್ಸನ್ನು ನಾವು RTO ಕಡೆಯಿಂದ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಅವರಿಗೆ ತಿಳುವಳಿಕೆ ತಿಳಿಸಲಾಗಿದೆ. ಅದರ ಜೊತೆಗೆ ಸಾರ್ವಜನಿಕರಲ್ಲಿನೂ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಯಾರು ನೈತಿಕ ಪೊಲೀಸಿಂಗ್ ಮಾಡೋದು ಬೇಡ. ಸೊ ನಿಮ್ಗೆ ಏನೇ ಇದ್ರೂ ಎರಡು ಕಡೆಯಿಂದನೂ ಸಹ ಏನೇ ಸಮಸ್ಯೆ ಇದ್ರೂ ಪೊಲೀಸರಿಗೆ ಮಾಹಿತಿ ತಿಳಿಸಿ. ನಿಮ್ಮ ಲೋಕಲ್ ಬೀಟ್ ಕಾನ್ಸ್ಟೇಬಲ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಯಾವುದೂ ಇಲ್ಲ ಅಂದರೆ 112ಗೆ ಕರೆ ಮಾಡಿ. ಇಮಿಡಿಯೇಟಾಗಿ ಪೊಲೀಸರು ಸ್ಪಂದಿಸ್ತಾರೆ. ಯಾರಾದರೂ ಸ್ಪಂದಿಸಿಲ್ಲ ಅಂದರೆ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ಳಲಾಗುತ್ತೆ ಅವ್ರ ಮೇಲೂ ಸಹ. ಆ್ಯಂಡ್ ದಯವಿಟ್ಟು ಯಾರು ಕಾನೂನು ಕೈ ತೊಗೋಬೇಡಿ. ತುಂಬ ಆನಂದವಾಗಿ ಹಬ್ಬನ ಆಚರಿಸ್ಕೋಬೇಕು. ಆ್ಯಂಡ್ ಹಬ್ಬ ಆಚರಿಸೋ ದಿನದಂದು ಆಗಲಿ ಏನೇನು ಕ್ರಮಗಳು ತಗೋಬೇಕು, ಈ ಪ್ರಚೋದಕಾರಿಯಾಗುವಂಥ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಾಗಲಿ, ಫ್ಲೆಕ್ಸೀಸ್ ಆಗಲಿ, ಪೋಸ್ಟರ್ಸ್ ಆಗಲಿ ಇವೆಲ್ಲ ಮಾಡಬಾರದು ಅನ್ನೋ ವಿಚಾರ ನಾವು ತಿಳಿಸಲಾಗಿದೆ. ಇನ್ನು ಶಾಂತಿ ಸಭೆಯಲ್ಲಿ ASP ಪುರುಷೋತ್ತಮ್ ಸೇರಿದಂತೆ ಎಲ್ಲಾ ವಿಭಾಗಗಳ DYSPಗಳು, ಇನ್ಸ್ಪೆಕ್ಟರ್ ಸೇರಿದಂತೆ ಜಿಲ್ಲೆಯ ಹಲವು ಅಧಿಕಾರಿಗಳು ಮತ್ತು ಎಲ್ಲಾ ಧರ್ಮದ ಮುಖಂಡರು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.